ಹಾಯ್ ಸ್ಟೂಡೆಂಟ್ಸ್, ನಾನು ರೇಣುಕಾ, ಚಿತ್ರದುರ್ಗ, IT ಟ್ರೈನರ್, ಬಾಯ್ಸ್ ಜೂನಿಯರ್ ಕಾಲೇಜ್. ಏನು ಮೇಡಮ್ ಲಾಂಗ್ ಗ್ಯಾಪ್ ನೋ ಸಿ ಅಂತ ಹೇಳ್ತೀರಾ? ಎಸ್, ಅಫ್ಕೋರ್ಸ್ UDIS ಪ್ಲಸ್ ತುಂಬ ವರ್ಕ್ ಇತ್ತು ಸ್ಟೂಡೆಂಟ್ಸ್, ಅದಕ್ಕೆ ವೀಡಿಯೋಸ್ ಮಾಡೋದು ತುಂಬ ಡಿಲೇ ಆಯಿತು. ಲ್ಯಾಗಿಂಗಿಗೆ ಸಾರಿ. ಸೊ ಇವತ್ತು ನಾವು ಸೆಕೆಂಡ್ ಯೂನಿಟ್ ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ ಯೂಸಿಂಗ್ ಲಿಬ್ರೆ ಆಫೀಸ್ ಕ್ಯಾಲ್ಕ್ನ ಸ್ಟಡಿ ಮಾಡೋಣ. ಓಕೆ, ಸೊ ಇದರಲ್ಲಿ ಚಾಪ್ಟರ್ 4 ಅನಲೈಸ್ ಡಾಟಾ ಯೂಸಿಂಗ್ ಸಿನಾರಿಯೋಸ್ ಆ್ಯಂಡ್ ಗೋಲ್ ಸೀಕ್ ಚಾಪ್ಟರ್ನ ಸ್ಟಡಿ ಮಾಡೋಣ. ಸೊ ಇದರೊಳಗೆ ಕನ್ಸಾಲಿಡೇಟಿಂಗ್ ಡಾಟಾ. ಸೊ ಕನ್ಸಾಲಿಡೇಟ್ ಅಂದರೆ ಏನು? ಕನ್ಸಾಲಿಡೇಟ್ ಇಸ್ ಎ ಫಂಕ್ಷನ್. ಸ್ವಲ್ಪ ತುಂಬ ಚಿಕ್ಕದಾಯ್ತಲ್ವ, ಸೊ ಝೂಮ್ ಮಾಡೋಣ. ಕನ್ಸಾಲಿಡೇಟ್ ಅನ್ನೋದು ಒಂದು ಫಂಕ್ಷನ್. ಇಟ್ ಈಸ್ ಯೂಸ್ ಟು ಕಂಬೈನ್ ಇನ್ಫಾರ್ಮೇಷನ್ ಫ್ರಮ್ ಮಲ್ಟಿಪಲ್ ಶೀಟ್ಸ್. ಸಿ, ನಿನ್ನ ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟಲ್ಲಿ ದೆರ್ ವಿಲ್ ಬಿ so many cells alva. So many cells will be in a single sheet and so many sheets will be in a single workbook alva. So ee tara ಒಂದು ವರ್ಕ್ಬುಕ್ ಅಲ್ಲಿ ತುಂಬಾ ಶೀಟ್ಸ್ ಇರುತ್ತಲ್ಲ, ಈ ಮಲ್ಟಿಪಲ್ ಶೀಟ್ಸ್ ಡಾಟಾನ ಒಂದು ಕಡೆ ಕಂಬೈನ್ ಮಾಡಿದ್ರೆ ಅದನ್ನು ನಾವು ಕನ್ಸಾಲಿಡೇಟಿಂಗ್ ಡಾಟಾ ಅಂತೇಳಿ ಕರಿತೀವಿ. ಏನಕ್ಕೆ ಕನ್ಸಾಲಿಡೇಟ್ ಮಾಡ್ತೀವಿ? ಸಮರೈಸ್ ಮಾಡೋದಕ್ಕೆ. ನಾವಿವಾಗ ಒಂದು ಫುಲ್ಲು ಲೆಸನ್ ಓದ್ತೀವಿ, ಲಾಸ್ಟಿಗೆ ಏನು ಮಾಡ್ತೀವಿ? ನೋಟ್ಸ್ ಮಾಡ್ತೀವಿ. ಸೊ ನೋಟ್ಸ್ ಅಂದರೆ ಏನು? ಸಮರೈಸ್ ಮಾಡ್ತೀವಿ. ಪಾಯಿಂಟ್ಸ್ನ ಚಿಕ್ಕದಾಗಿ ನಾವು ಬರ್ಕೊಳ್ತಾ ಹೋಗ್ತೀವಿ, ನಮಗೆ ಈಸಿಯಾಗಿ ನೆನ್ಪಿಟ್ಕೊಳ್ಳೋ ಥರ ಅಲ್ವಾ? ಸೊ ಡಾಟಾ ಸಮರೈಸ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ? ಕನ್ಸಾಲಿಡೇಟ್ ಮಾಡ್ತೀವಿ ಡಾಟಾನ. ಸೊ ಇಟ್ ಈಸ್ ಯೂಸ್ ಟು ವೀವ್ ಆ್ಯಂಡ್ ಕಂಪೇರ್ ವೆರೈಟಿ ಆಫ್ ಡಾಟಾನೇ ಸಿಂಗಲ್ ಸ್ಪ್ರೆಡ್ಶೀಟಲ್ಲಿ ನಾವು ವೆರೈಟಿ ಆಫ್ ಡೇಟಾನ ನೋಡ್ಬೋದು ಮತ್ತು ಕಂಪೇರ್ ಮಾಡ್ಬೋದು. ಸೊ ನಾವು ಫಸ್ಟು ಏನು ಮಾಡಬೇಕು? ಕನ್ಸಾಲಿಡೇಟ್ ಮಾಡೋದಕ್ಕಿಂತ ಮುಂಚೆ ನಾವು ಏನು ಚೆಕ್ ಮಾಡಬೇಕು ಅಂದರೆ, ಓಪನ್ ಈಚ್ ಶೀಟ್ ಇನ್ ದ ಸ್ಪ್ರೆಡ್ಶೀಟ್ ಆ್ಯಂಡ್ ಚೆಕ್ ದಟ್ the data types must match which you want to consolidate. ಸೊ ನೀವೇನು ಕನ್ಸಾಲಿಡೇಟ್ ಮಾಡ್ತೀರಾ ಆ ಡೇಟಾ ಟೈಪು ಮ್ಯಾಚ್ ಆಗಿರಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ನಂಬರ್ಸ್ ಇತ್ತು ಅಂದರೆ ಎಲ್ಲ ಶೀಟ್ಸಲ್ಲೂ ನಂಬರ್ಸೇ ಇರಬೇಕು. ನೇಮ್ಸ್ ಇತ್ತು ಅಂದರೆ ಎಲ್ಲ ಶೀಟ್ಸಲ್ಲೂ ನೇಮ್ಸ್ ಅಂದರೆ ಇನ್ ದ ಫಾರ್ಮ್ ಆಫ್ ಕ್ಯಾರೆಕ್ಟರ್ ಇರಬೇಕು. ಈ ಥರ ಮ್ಯಾಚ್ ಮಾಡಬೇಕು. ಸೇಮ್ ಡಾಟಾ ಟೈಪ್ ಇರಬೇಕು. ಮ್ಯಾಚ್ ದ ಲೇಬಲ್ಸ್ ಫ್ರಮ್ ಆಲ್ ದ ಶೀಟ್ಸ್ ಅಂದರೆ ಕಾಲಮ್ಸಲ್ಲಿ ನಾವು ಲೇಬಲಿಂಗ್ ಮಾಡ್ತೀವಲ್ಲ, ಸೊ ಆ ಲೇಬಲ್ ನೇಮು ಸೇಮ್ ಇರಬೇಕು. ಎಂಟರ್ ದಿ ಫಸ್ಟ್ ಕಾಲಮ್ ಆಸ್ ದಿ ಪ್ರೈಮರಿ ಕಾಲಮ್. ಫಸ್ಟ್ ಕಾಲಮ್ನ ಯಾವಾಗಲೂ ನಾವು ಪ್ರೈಮರಿ ಕಾಲಮ್ ಅಂದರೆ ಸೀರಿಯಲ್ ನಂಬರು, ಸೊ ಪ್ರೈಮರಿ ಕಾಲಮ್ ಆಗಿ ಫಸ್ಟ್ ಕಾಲಮ್ನ ನಾವು ಕನ್ಸಿಡರ್ ಮಾಡಬೇಕು. ಸೊ ಇವಾಗ ನಾವು ಹೇಗೆ ಡಾಟಾನ ಕನ್ಸಾಲಿಡೇಟ್ ಮಾಡೋಣ ಅಂತೇಳಿ ನೋಡ್ಕೊಳ್ಳೋಣ. ಫಸ್ಟು ಐ ಆಮ್ ರೆಡಿ ವಿತ್ ದ ಲಿಬ್ರೆ ಆಫೀಸ್ ಕ್ಯಾಲ್ಕ್. ನಿಮಗೆ ಗೊತ್ತಿದೆ ಲಿಬ್ರೆ ಆಫೀಸ್ ಕ್ಯಾಲ್ಕ್ ಹೆಂಗೆ ಓಪನ್ ಮಾಡಬೇಕು ಅಂತೇಳಿ. ಜಸ್ಟ್ ಸರ್ಚಿಗೆ ಹೋಗಿ LIBRE ಲಿಬ್ರೆ ಆಫೀಸ್ ಕ್ಯಾಲ್ಕ್ ಅಂತೇಳಿ ಟೈಪ್ ಮಾಡಿದ್ರೆ, ಸೊ ವಿ ವಿಲ್ ಗೆಟ್ ಅ ಲಿಬ್ರೆ ಆಫೀಸ್ ಕ್ಯಾಲ್ಕ್ ಅಲ್ವಾ? ಜಸ್ಟ್ ಅ ಮಿನಿಟ್, ಓಪನ್ ಆಗ್ತಾ ಇದೆ. ಸ್ವಲ್ಪ ಸಿಸ್ಟಮ್ ಸ್ಲೋ ಆಗ್ತಿದೆ, ನಾನು ಸ್ಲೋ ಆಗಿದ್ದೀನಿ ವೀಡಿಯೋಸ್ ಮಾಡೋದಲ್ಲಿ ಅಂತೇಳಿ. ಓಕೆ, ಲಿಬ್ರೆ ಆಫೀಸ್ ಕ್ಯಾಲ್ಕ್ ಬಂತು. ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ, ಅದರಲ್ಲಿ ಓಪನ್ ಅಂತ ಇದೆಯಲ್ಲ, ಓಪನ್ ಆದರೂ ಕ್ಲಿಕ್ ಮಾಡಿ ನಿಮಗೆ ಒಂದು ವರ್ಕ್ಶೀಟ್ ಓಪನ್ ಆಗುತ್ತೆ. ಓಕೆ, ವರ್ಡ್ ನಮಗೆ A4 ಶೀಟ್ ಇರುತ್ತಲ್ಲ ಆ ಥರ ಕಾಣಿಸುತ್ತೆ. ರೈಟರು A4 ಶೀಟ್ ಥರ ಕಾಣಿಸುತ್ತೆ. ಕ್ಯಾಲ್ಕ್ ನಮಗೆ ಈ ಥರ ಬಾಕ್ಸ್ ಟೈಪ್ ನಮಗೆ ಕಾಣಿಸುತ್ತೆ. ಓಕೆ, ಸೊ ನಾನು ಆಲ್ರೆಡಿ ಒಂದು ಈ ಥರ ಲಿಬ್ರೆ ಆಫೀಸ್ ಕ್ಯಾಲ್ಕ್ನ ಓಪನ್ ಮಾಡಿಕೊಂಡು ವರ್ಕ್ ಬುಕ್ನ ಸೇವ್ ಮಾಡ್ಕೊಂಡಿದ್ದೀನಿ. ನೋಡಿ, ರೈಟರಿಗೆ ಎಕ್ಸ್ಟೆನ್ಷನ್ ಇದೆ ಅಲ್ವಾ? ಸೊ .odt ಅಂತ ಸೇಮ್ ಆ್ಯಸ್ ಇಟ್ ಈಸ್ ಕ್ಯಾಲ್ಕ್ಗೂ ಕೂಡ ದೆರ್ ವಿಲ್ ಬಿ ಎ ಎಕ್ಸ್ಟೆನ್ಷನ್. ಏನಂತ ಸೇವ್ ಆಗುತ್ತೆ ಈಚ್ ಲಿಬ್ರೆ ಆಫೀಸ್ ಕ್ಯಾಲ್ಕ್ ಅಂತ ಹೇಳಿದ್ರೆ, ನಾವು ಏನು ನೇಮ್ ಕೊಡ್ತೀವೋ ಅದ್ರ ಜೊತೆಗೆ .ods ಅಂತೇಳಿ ಸೇವ್ ಆಗುತ್ತೆ. ಫೈಲ್ ಎಕ್ಸ್ಟೆನ್ಷನ್ ಫಾರ್ ಲಿಬ್ರೆ ಆಫೀಸ್ ಕ್ಯಾಲ್ಕ್ ಅಂತ ಹೇಳಿದ್ರೆ ಏನು? .ods. ಸೊ ಕನ್ಸಾಲಿಡೇಟ್ ಮಾಡೋದು ನಾನು ಈ ಪೇಜಲ್ಲಿ, ಈ ಶೀಟಲ್ಲಿ ಡಾಟಾನ ಕನ್ಸಾಲಿಡೇಟ್ ಮಾಡ್ತೀನಿ. ನೋಡಿ, ಎಕ್ಸ್ಟ್ರಾ 3 ಶೀಟ್ಸ್ನ ನಾನಿಲ್ಲಿ ಕ್ರಿಯೇಟ್ ಮಾಡಿಕೊಂಡು ಜಾನ್ವರಿ ಡಾಟಾ ಇಲ್ಲಿದೆ. ಅಂದರೆ ನಾವು ನಮ್ಮದೊಂದು ಬೇಕ್ರಿ ಇದೆ ಅಂತ ಹೇಳ್ಕೊಂಡ್ರೆ, ಟೆಕ್ಸ್ಟ್ ಬುಕ್ಕಲ್ಲೂ ಇದೇ ಥರ ನಮಗೆ ವರ್ಕ್ ಮಾಡೋದಕ್ಕೆ ಆ್ಯಕ್ಟಿವಿಟಿ ಇದೆ. ಸೊ ಜನವರಿಯಲ್ಲಿ ಈ ಥರ ಸೇಲ್ ಆಗಿದೆ, ಚಾಕ್ಲೇಟು, ಕುಕ್ಕೀಸು, ಪೇಸ್ಟ್ರೀಸು, ಕೇಕು. ಫೆಬ್ರವರಿಲಿ ಇಷ್ಟು ಅಮೌಂಟ್ ಸೇಲ್ ಆಗಿದೆ. ಓಕೆ, ಡಾಟಾ ಚೇಂಜ್ ಮಾಡಿಲ್ಲ ಅಲ್ವಾ? ಸೊ ಫೆಬ್ರವರಿಲಿ ಚೇಂಜ್ ಮಾಡೋಣ. ಸ್ವಲ್ಪ ಕಡಿಮೆ ಇರುತ್ತೆ ಅಲ್ವಾ ಫೆಬ್ರವರಿ ಮಂತಲ್ಲಿ. ಜನವರಿಲಿ ಯಾಕೆ ತುಂಬ ಜಾಸ್ತಿ ಇರುತ್ತೆ ಸೇಲು?
ಸುಮ್ಮನೆ ಕಾಮನ್ ಸೆನ್ಸು. ಏನಕ್ಕೆ ಅಂದರೆ ನ್ಯೂ ಇಯರ್ ಪಾರ್ಟಿ ಇರುತ್ತೆ, ಆಲ್ಮೋಸ್ಟ್ ಎಲ್ಲರೂ ಅಟ್ ಎ ಟೈಮ್ ಕೇಕ್ ಕಟ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಜಾಸ್ತಿ ಇರುತ್ತೆ ಸೇಲ್ ಅಂತೇಳಿ ಹಾಕಿದ್ದೀನಿ. ನೆಕ್ಸ್ಟು ಸೇವ್ ಮಾಡೋಣ, ಕಂಟ್ರೋಲ್ ಎಸ್. ಮಾರ್ಚಲ್ಲಿ ಮತ್ತೆ ಡಾಟಾನ ಚೇಂಜ್ ಮಾಡೋಣ. ಓಕೆ ಓಕೆ, ಈಗ ಜಾನ್ವರಿ ಡೇಟಾ, ಜಾನ್ವರಿಯಲ್ಲಿ ಸೇಲ್ ಈ ರೀತಿಯಾಗಿದೆ, ಫೆಬ್ರವರಿಯಲ್ಲಿ ಈ ರೀತಿ ಇದೆ, ಮಾರ್ಚಲ್ಲಿ ಈ ರೀತಿ ಇದೆ. ಸೊ ಇದು ಕನ್ಸಾಲಿಡೇಟ್ ಆಗಬೇಕು ಅಂದರೆ 3 ಮಂತಿಂದು ಆ್ಯಡ್ ಆಗಿ ನಮಗೆ ಎಷ್ಟು ಅಮೌಂಟ್ ಆಗಿದೆ, 3 ಮಂತ್ಸಲ್ಲಿ ಎಷ್ಟು ಟೋಟಲ್ ಅಮೌಂಟ್ ಆಗಿದೆ ಅಂತೇಳಿ ನಾನಿವಾಗ ಕನ್ಸಾಲಿಡೇಟ್ ಮಾಡಬೇಕಪ್ಪ. ಸೊ ಅದಕ್ಕೆ ನಾನು ಎಲ್ಲಿ ಕನ್ಸಾಲಿಡೇಟ್ ಮಾಡಬೇಕು, ಆ ಶೀಟಲ್ಲಿ ನಾವು ಸೆಲ್ಲಲ್ಲಿ ಕರ್ಸರ್ನ ಪ್ಲೇಸ್ ಮಾಡಿ ಆ ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು ಡಾಟಾ ಮೆನುಗೆ ಹೋಗಬೇಕು. ಡಾಟಾ ಮೆನುನಲ್ಲಿ ಕನ್ಸಾಲಿಡೇಟ್ ಅಂತೇಳಿ ಆಪ್ಷನ್ ಕಾಣಿಸ್ತಾ ಇದೆಯಾ? ಸೊ ಕನ್ಸಾಲಿಡೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕನ್ಸಾಲಿಡೇಟ್ ಅಂತೇಳಿ, ಕನ್ಸಾಲಿಡೇಟ್ ಅಂತ ಇದೆಯಲ್ಲ ಡೈಲಾಗ್ ಬಾಕ್ಸ್, ಕನ್ಸಾಲಿಡೇಟ್ ಡೈಲಾಗ್ ಬಾಕ್ಸು ಓಪನ್ ಆಗಿದೆ. ಸೊ ಇದನ್ನು ಡಿಲೀಟ್ ಮಾಡ್ತೀನಿ ನಾನು, ಒಂದು ನಿಮಿಷ. ಸೆಲೆಕ್ಟ್ ಮಾಡಿದೆ. ಓಕೆ, ಸೊ ಇಲ್ಲಿ ಫಂಕ್ಷನ್ ಇದೆಯಲ್ಲ, ಫಂಕ್ಷನ್ಸು ಸಮ್ಮು, ಕೌಂಟು, ಆ್ಯಾವ್ರೇಜು, ನಮಗೆ ಯಾವುದರಲ್ಲಿ ಆ್ಯಾವ್ರೇಜ್ ಬೇಕು, ಕೌಂಟ್ ಬೇಕು, ಯಾವ ಫಂಕ್ಷನ್ ಬೇಕಾದರೂ ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ನಾನು ಇಲ್ಲಿ ಕೌಂಟ್ ಸಮ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಸಮ್ ತೊಗೊಳ್ತೀನಿ. ಇಲ್ಲಿ ಕನ್ಸಾಲಿಡೇಷನ್ ರೇಂಜಸ್ ಅಂದರೆ ಕನ್ಸಾಲಿಡೇಷನ್ ಯಾವ ಡಾಟಾನ ಕನ್ಸಾಲಿಡೇಟ್ ಮಾಡಬೇಕು ಆ ರೇಂಜಸ್ನ ಇಲ್ಲಿ ಕೊಡಬೇಕು. ಸೋರ್ಸ್ ಡಾಟಾ ರೇಂಜ್ ಅಂತ ಇದೆಯಲ್ಲ, ಸೊ ಸೋರ್ಸ್ ಅಂದರೆ ಯಾವುದರಿಂದ ನಾವು ತೊಗೊತೀವಿ ಡಾಟಾ ರೇಂಜ್ನ ಅಂತೇಳಿ ಇಲ್ಲಿ ಕೊಡಬೇಕು. ಕಾಪಿ ರಿಸಲ್ಟ್ಸ್ಟು ನಮ್ಮೆಲ್ಲ ರಿಸಲ್ಟ್ಸ್ ಎಲ್ಲಿಗೆ ಬರಬೇಕು, ಕನ್ಸಾಲಿಡೇಟ್ ಬರಬೇಕು. ಸೊ ನಾನು ಆ್ಯಸ್ ಯೂಶುವಲ್ ಇವಾಗ ಕನ್ಸಾಲಿಡೇಟ್ ಶೀಟಲ್ಲಿ ಇರೋದ್ರಿಂದ ಆಲ್ರೆಡಿ ಎಲ್ಲಿ ಕಾಪಿ ಆಗಬೇಕು ಅಂತೇಳಿ ಸೆಲೆಕ್ಟ್ ಆಗಿದೆ. ಇವಾಗ ಎಲ್ಲಿಂದ ಕಾಪಿ ಆಗಬೇಕು, ಸೋರ್ಸ್ ಡಾಟಾ ರೇಂಜ್ನ ಸೆಲೆಕ್ಟ್ ಮಾಡ್ತಾ ಹೋಗೋಣ. ನೋಡಿ, ಶ್ರಿಂಕಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಜಾನಿಗೆ ಹೋಗಿ ಈ ಡಾಟಾ ಫುಲ್ ಜನವರಿ ಡಾಟಾನ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಜಾನ್ವರಿ ಡಾಟಾ ಸೆಲೆಕ್ಟ್ ಮಾಡಿದೆ, ಎಕ್ಸ್ಪ್ಯಾಂಡ್ ಮಾಡಿ ಆ್ಯಡ್ ಕೊಡಿ. ನೋಡಿ, ಕನ್ಸಾಲಿಡೇಟಿಂಗ್ ರೇಂಜಸ್ ಅಂದರೆ ಈ ಡಾಟಾ ಜಾನ್ವರಿ ಶೀಟಿಂಗ್ ಡಾಟಾ ಕನ್ಸಾಲಿಡೇಟ್ ಆಗಬೇಕು ಅಲ್ವಾ. ನೆಕ್ಸ್ಟು ಶ್ರಿಂಕ್ ಮಾಡಿ ಫೆಬ್ರವರಿಗೆ ಹೋಗಿ ಡೇಟಾ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತು ಎಕ್ಸ್ಪ್ಯಾಂಡ್ ಮಾಡಿ ಆ್ಯಡ್ ಕೊಡಿ. ಸೊ ಫೆಬ್ರವರಿ ಶೀಟು ಡಾಟಾ ಕನ್ಸಾಲಿಡೇಟ್ ಆಗಬೇಕು. ಎಗೇನ್ ಶ್ರಿಂಕ್ ಮಾಡಿ ಮಾರ್ಚಿಗೆ ಹೋಗಿ ಡಾಟಾನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಕ್ಸ್ಪ್ಯಾಂಡ್ ಮಾಡಿ ಆ್ಯಡ್ ಕೊಡಿ. ಓಕೆ, ಸೊ ಇವಾಗ ಜಾನ್ವರಿ, ಫೆಬ್ರವರಿ, ಮಾರ್ಚ್ ಶೀಟ್ ಡಾಟಾ ನಮಗೆ ಕನ್ಸಾಲಿಡೇಟ್ ಆಗಬೇಕು ಅಂತೇಳಿ ಇನ್ಪುಟ್ ಕೊಟ್ಟಿದ್ದೀವಿ. ಎಲ್ಲಿಗೆ ಕನ್ಸಾಲಿಡೇಟ್ ಆಗಬೇಕು, ಕನ್ಸಾಲಿಡೇಟ್ ಅನ್ನೋ ಶೀಟಿಗೆ ಕನ್ಸಾಲಿಡೇಟ್ ಆಗಬೇಕು, ಇಲ್ಲಿಗೆ ಕಾಪಿ ಆಗಬೇಕು ಅಂತ ಕೊಟ್ಟಿದ್ದೀವಿ. ನೆಕ್ಸ್ಟು ಆಪ್ಷನ್ಸ್ ಕ್ಲಿಕ್ ಮಾಡಿ ರೋ ಲೇಬಲ್ಸ್, ನಾವು ರೋ ಲೇಬಲ್ಸ್ನ ಕೊಟ್ಟಿದ್ದೀವಿ ಅಲ್ವಾ. ಸೊ ರೋ ಲೇಬಲ್ ನೇಮ್ ಮತ್ತು ಮಾರ್ಚ್ ಅಂತ ಕೊಟ್ಟಿದ್ದೀವಿ. ರೋ ಲೇಬಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಾಲಮ್ ಲೇಬಲ್ಸು ಚಾಕ್ಲೇಟು, ಕುಕೀಸ್, ಪೇಸ್ಟ್ರೀಸ್, ಕೇಕ್ ಅಂತೇಳಿ ಸೇಮ್ ಡೇಟಾ ಕೊಟ್ಟಿದ್ದೀವಿ. ಸೊ ಕಾಲಮ್ ಲೇಬಲ್ ಚೆಕ್ ಮಾಡ್ಕೊಳ್ಳಿ. ಈ ಥರ ಅನ್ಚೆಕ್ ಆಗಿದ್ದರೆ ನೀವೇನು ಮಾಡಬೇಕು, ಚೆಕ್ ಮಾಡ್ಕೊಬೇಕು. ಲಿಂಕ್ ಟು ಸೋರ್ಸ್ ಡೇಟಾ ಅಂದರೆ ಇಲ್ಲಿ ಏನು ಡೇಟಾ ಇದೆಯೋ ಇದನ್ನೆಲ್ಲ ಸೋರ್ಸ್ ಡೇಟಾಗೆ ಲಿಂಕ್ ಮಾಡಬೇಕು. ಸೊ 3 ವ್ಯಾಲ್ಯೂಸು 3 ಶೀಟಲ್ಲಿರೋ ಡಾಟಾ ಲಿಂಕ್ ಆಗಬೇಕು. ಸೊ ಲಿಂಕನ್ನು ಚೆಕ್ ಮಾಡಿಕೊಂಡು ಓಕೆನ ಕ್ಲಿಕ್ ಮಾಡಿ. ಓಕೆ, ಕನ್ಸಾಲಿಡೇಟಲ್ಲಿ ನೋಡಿ, ಜಾನ್ವರಿ ಡೇಟಾ 50,000, ಫೆಬ್ರವರಿ ಡೇಟಾ ಓಕೆ, ಫೆಬ್ರವರಿ ಡೇಟಾ 1500, ಮಾರ್ಚ್ ಡೇಟಾ 5600 ಅಂತ ಬಂತು. ಸೊ ನಮಗೆ ಆ್ಯಡ್ ಆಗಬೇಕಾಗಿತ್ತಲ್ವ ಡಾಟಾ. ಆ್ಯಕ್ಚುಲಿ ಕನ್ಸಾಲಿಡೇಟ್ ಆದಮೇಲೆ ಈ ರೀತಿಯಾಗಿ ನಮಗೆ ಪ್ಲಸ್ ಮಾರ್ಕ್ ಬರುತ್ತೆ. ಓಕೆ ಓಕೆ, ನಾನಿವಾಗ ರೋ ಲೇಬಲ್ಲು ಜಾನ್ವರಿ, ಫೆಬ್ರವರಿ, ಮಾರ್ಚ್ ಅಂತ ಚೇಂಜ್ ಮಾಡಿದ್ನಲ್ಲ, ಈ ಥರ ಮಾಡೋದಿಲ್ಲ. ನೋಡಿ, ನೆಕ್ಸ್ಟ್ ಇವಾಗ ಏನು ಮಾಡ್ತೀನಿ, ಫೆಬ್ರವರಿಲಿ ಹೋಗಿ ಇಲ್ಲಿನೂ ಕೂಡ ಸುಮ್ಮನೆ ಬಿಲ್ ಅಮೌಂಟ್ ಅಂತೇಳಿ ಟೈಪ್ ಮಾಡ್ತೀನಿ. ಬಿಲ್, ಜಾನ್ವರಿಲೂ ಕೂಡ ಬಿಲ್, ಮಾರ್ಚಲ್ಲೂ ಕೂಡ ಬಿಲ್ ಅಂತ ಮಾಡ್ತೀನಿ. ಸೊ ಇವಾಗ ಇನ್ನೊಂದು ಸರ್ತಿ ಸೇವ್ ಮಾಡ್ತೀನಿ, ಕಂಟ್ರೋಲ್ ಎಸ್ ಸೇವ್ ಮಾಡಿದೆ. ಕನ್ಸಾಲಿಡೇಟಿಗೆ ಹೋಗಿ ಇಲ್ಲಿ ಕ್ಲಿಕ್ ಮಾಡ್ತೀನಿ, ಬೇರೆ ಸೆಲ್ ಸೆಲೆಕ್ಟ್ ಮಾಡಿಕೊಂಡು ಡೇಟಾಗೆ ಹೋಗಿ ಕನ್ಸಾಲಿಡೇಟ್ಗೆ ಹೋಗಿ ಆಲ್ರೆಡಿ ಆ್ಯಡ್ ಆಗಿದೆ ಅಲ್ವಾ, ಎಲ್ಲ ಡೇಟಾ ಆ್ಯಡ್ ಆಗಿದೆ. ಆಪ್ಷನ್ಸ್ ಓಕೆ, ಕಾಪಿ ಎಲ್ಲಿಗಾಗಬೇಕು ಅನ್ನೋದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಲ್ವಾ. ಸೊ ಇದನ್ನು ತೆಗೆದುಬಿಟ್ಟು ಓಕೆ, ಇವಾಗ ಇಲ್ಲಿಂದ ಡೇಟಾ ಕಾಪಿ ಆಗಬೇಕು, ಇಲ್ಲಿಗೆ ಡೇಟಾ ಕಾಪಿ ಆಗಬೇಕು ಅಂತೇಳಿ ಸೆಲೆಕ್ಟ್ ಮಾಡಿದೆ. ಡಾಟಾ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಓಕೆ, ಕನ್ಸಾಲಿಡೇಟ್ ಬೈ ರೋ ಲೇಬಲ್ಸು, ಕಾಲಮ್ ಲೇಬಲ್ಸು, ಲಿಂಕ್ ಟು ಸೋರ್ಸ್ ಡೇಟಾ ಎಲ್ಲ ಚೆಕ್ ಆಗಿದೆ. ಇವಾಗ ಓಕೆ ಕೊಡ್ತೀನಿ,
ಸಿ ಈಗ ನಾವು ರೋ ಲೇಬಲ್ ಸೇಮ್ ಇದ್ದರೆ ಏನಾಗುತ್ತೆ, ಎಲ್ಲ ಡೇಟಾನು ಆ್ಯಡ್ ಆಗ್ತಾ ಹೋಗುತ್ತೆ. ನೋಡಿ ಇಲ್ಲಿ ಏನಾಗಿದೆ ಅಂದರೆ ನಾವು ಜನವರಿ ಫೆಬ್ರವರಿ ರೋ ಲೇಬಲ್ ಡಿಫ್ರೆಂಟ್ ಆಗಿದೆ. ಡಿಫ್ರೆಂಟ್ ಆಗಿರೋದ್ರಿಂದ ಏನಾಗುತ್ತೆ, ಒಂದೇ ಶೀಟಿಗೆ ಆ್ಯಡ್ ಆಗ್ತಾ ಇದೆ. ಯಾವ ಥರ ಆ್ಯಡ್ ಆಗ್ತಾ ಇದೆ ನೋಡಿ, ಕೇಕ್ ವ್ಯಾಲ್ಯೂ ಜಾನ್ವರಿಲಿ 50,000, ಫೆಬ್ರವರಿ 1,500, ಮಾರ್ಚಲ್ಲಿ 5,600. ಈ ಥರ ಕೇಕಿಂದು ಟೋಟಲ್ 50,000, 1,500, 5,600 ಈಚ್ ರೋದು ಅಮೌಂಟು ನಮಗೆ ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಚಾಕ್ಲೇಟ್ದು, ಕುಕ್ಕೀಸ್ದು ಎಲ್ಲ ಡೇಟಾನು ಇಲ್ಲಿಗೆ ಕಾಪಿ ಆಗ್ತಾ ಇದೆ. ಬಿಕಾಸ್ ನಮ್ಮ ರೋ ಲೇಬಲ್ಸು ಡಿಫ್ರೆಂಟಾಗಿ ಇರೋದ್ರಿಂದ. ರೋ ಲೇಬಲ್ಸ್ ಕೂಡ ಸೇಮ್ ಇದ್ರೆ ಏನಾಗುತ್ತೆ, ಡಾಟಾ ನಮಗೆ ಆ್ಯಡ್ ಆಗಿ ಬರುತ್ತೆ. ದಿಸ್ ಇಸ್ ಅಬೌಟ್ ಕನ್ಸಾಲಿಡೇಟಿಂಗ್ ಡೇಟಾ. ಚೆನ್ನಾಗಿ ಅರ್ಥ ಆಗಿದೆ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋನ ರಿಪೀಟ್ ಮಾಡಿ ನೋಡಿ, ಚೆನ್ನಾಗಿ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಟ್ರೈನರ್ಸ್.